ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಇವತ್ತು ದೇವರ ಎದುರಲ್ಲಿ ನಾವು ತಗ್ಗಿಸ್ಕೊಳ್ಬೇಕು ಅಂತ ಕರ್ತನ ವಾಕ್ಯ ಇದೆ. ಹಾಗಾದ್ರೆ ದೇವರು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ, ಆತ ಎಲ್ಲಿದ್ದಾರೆ, ಹೇಗೆ ನಾವು ತಗ್ಗಿಸ್ಕೊಳ್ಳೋದು, ಎಲ್ಲಿ ತಗ್ಗಿಸ್ಕೊಳ್ಳೋದು? ಯೋಚನೆ ಮಾಡಿ. ಕರ್ತನು ಇರುವಂಥ ಸ್ಥಳಗಳಲ್ಲಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಂಡ್ರೆ ಆತ ಮೇಲಕ್ಕೆ ತರ್ತಾರೆ ಅಂತಾರೆ. ಹಾಗಾದ್ರೆ ನಾವು ಎಲ್ಲಿ ತಗ್ಗಿಸ್ಕೋಬೇಕು? ನನ್ನ ಆತ್ಮೀಯರೇ, ದೇವರ ಆಲಯ, ಅಲ್ಲಿ ದೇವರಿರುವಂಥ ಸ್ಥಳ, ಅಲ್ಲಿ ನಾವು ತಗ್ಗಿಸಲ್ಪಡಬೇಕು. ನಮಗಾದಂಥ ಏನೇ ಆದರೂ, ನಾವೆಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು, ದೊಡ್ಡ ಅಧಿಕಾರಿಯಾಗಿದ್ರು, ದೊಡ್ಡ ಶ್ರೀಮಂತರಾಗಿದ್ರು, ಆಲಯದ ಮೇಲೆ ಅನುರಾಗ ಇರಲಿ, ಆಲಯದ ಕೆಲಸದ ಮೇಲೆ ಪ್ರೀತಿ ಇರಲಿ. ಏನೇ ಮಾಡಿದ್ರು ತಗ್ಗಿಸಲ್ಪಟ್ಟು ಮಾಡ್ರಿ. ದೇವರ ಆಲಯದ ಕೆಲಸ ಯಾವುದು ಮಾಡಿದ್ರು ಅದರಲ್ಲಿ ಆಶೀರ್ವಾದ ಬರುತ್ತೆ. ದೇವರು ಅದನ್ನು ನೋಡ್ತಾ ಇರ್ತಾರೆ. ಅಲ್ಲಿ ನಾವು ತಗ್ಗಾಗಿರ್ಬೇಕು ಪ್ರಿಯರೇ. ಸೇವೆಯಲ್ಲಿ ದೇವರಲ್ಲಿ ತಗ್ಗಾಗಿದ್ದು ನಾವು ಸೇವೆ ಮಾಡಬೇಕು. ಶುಭವಾರ್ತೆ ಹೊತ್ತು ಸಾರೋದ್ರಲ್ಲಿ ನಾವು ದೇವರಿಗೆ ವಿಧೇಯರಾಗಿದ್ದಂತೆ. ದೇವರ ಅಭಿಷಿಕ್ತರು, ಪ್ರವಾದಿಗಳು ಸೇವಕರಿಗೆ ಅಧೀನರಾಗಿ ಪ್ರೀತಿಯಿಂದ ಅವರಲ್ಲಿ ತಗ್ಗಿಸಲ್ಪಟ್ಟು ಅವರಿಗೆ ಗೌರವಿಸಿ ನಾವೆಷ್ಟು ಮಾತಾಡ್ತೇವೋ, ಅವರನ್ನು ಗೌರವಿಸಿ ಎಷ್ಟು ಪ್ರೀತಿಯಿಂದ ಇರ್ತೇವೋ, ದೇವರ ಆಶೀರ್ವಾದ ಅಲ್ಲೂ ಕೂಡ ಬರುತ್ತೆ. ನಾವೆಲ್ಲಿ ಹೋದ್ರೂ ತಗ್ಗಿಸಲ್ಪಡಬೇಕು ಪ್ರಿಯರೇ. ನಾವು ತಗ್ಗಾದಾಗ ನೋಡಿ, ಒಂದು ಬೆಟ್ಟದಿಂದ ಹರಿಯುವಂಥ ನೀರು, ಮಳೆ ನೀರು ಬಿದ್ದರೂ ಕೂಡ ಅದು ಕೆಳಗೆ ತಗ್ಗಾದ ಜಾಗದಲ್ಲಿ ಹರಿದು ಬರುತ್ತೆ. ಎಲ್ಲೆಲ್ಲಿ ತಗ್ಗಿರುತ್ತೋ ಅಲ್ಲಲ್ಲೆಲ್ಲ ಹೋಗಿ ನಿಲ್ಲುತ್ತೆ. ಅಲ್ಲಿಗೆ ಎತ್ತರ ಸ್ಥಳದಲ್ಲಿ ನಿಲ್ಲಲ್ಲ ಪವಿತ್ರ ಆತ್ಮನು. ದೇವರ ಆತ್ಮನು ಜೀವ ನದಿ ಅದು ತಗ್ಗಾದ ಸ್ಥಳದಲ್ಲೇ ಹರಿದು ಅಲ್ಲಿ ನಿಲ್ಲುವಂಥದ್ದು. ಇವತ್ತು ದೇವರ ಆತ್ಮ ಯಾರಲ್ಲಿ ನೆಲೆಗೊಳ್ತಾರೆ ಗೊತ್ತಾ? ತಗ್ಗಿಸಲ್ಪಡೋರು, ದೀನರು, ಜಜ್ಜಿದ ಮನದವರು, ಅವರಲ್ಲಿ ದೇವರು ನೆಲೆಗೊಳ್ಳುತ್ತಾರೆ. ಪರಿಶುದ್ಧ ಆತ್ಮನು ಶಾಶ್ವತವಾಗಿರ್ತಾರೆ. ಆ ಪವಿತ್ರ ಆತ್ಮನು ನಮ್ಮೊಳಗೆ ಬಂದಾಗ ನಮ್ಮನ್ನು ಅಭಿವೃದ್ಧಿ 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 ಆಶೀರ್ವಾದದೆಡೆಗೆ ತಗೊಂಡು ಹೋಗ್ತಾರೆ. ತಗ್ಗಿಸಿಕೊಳ್ಳ್ರಿ, ತಗ್ಗಿಸಿಕೊಳ್ಳ್ರಿ. ಚಿಕ್ಕ ಮಗುವಲ್ಲೂ ಕರ್ತನ ಆತ್ಮನಿದ್ದು ಅಭಿಷಿಕ್ತರಾಗಿದ್ದಾರ, ಅವರ ಮುಂದೆ ತಗ್ಗಿಸಿಕೊಳ್ಳ್ರಿ. ದೇವರ ಆಲಯದಲ್ಲೂ, ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ದೇವರ ಮಕ್ಕಳು ಒಬ್ಬರನ್ನೊಬ್ರು, ಒಬ್ಬರಿಗಿಂತ ಹೆಚ್ಚಾಗಿ ಒಬ್ಬರಿಗೆ ಗೌರವಿಸಿ ಸನ್ಮಾನಿಸಿ. ನೀವೆಷ್ಟು ತಗ್ಗಾಗಿರ್ತೀರೋ ಕರ್ತನೆ ಇರ್ತಾರೆ, ನಾನು ನಿನ್ನನ್ನು ಮೇಲಕ್ಕೆ ತರ್ತೇನೆ. ತಗ್ಗಿಸಲ್ಪಡೋನು ಹೆಚ್ಚಿಸಲ್ಪಡ್ತಾನೆ, ಅವನು ಹೆಚ್ಚಿಸಲ್ಪಡ್ತಾನೆ. ಅವನನ್ನು ದೇವರು ಗೌರವ, ಮಾನ, ಘನತೆ ಅನೇಕ ಸ್ಥಳಗಳಲ್ಲಿ ಗೌರವದ ವ್ಯಕ್ತಿಯಾಗಿ ಸನ್ಮಾನ ಕೊಡ್ತಾರೆ. ಆ ಆಶೀರ್ವಾದ ಇಂದು ಬೇಕಾಗಿದೆಯಾ? ತಗ್ಗಾಗ್ರಿ. ಅಭಿವೃದ್ಧಿ ಆಗ್ಬೇಕಾ? ತಗ್ಗಿಸಲ್ಪಡಿ. ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ಈ ವಾಕ್ಯ ನಿಮ್ಮ ಹೃದಯ ಬೇರೂರಿ ಕಾರ್ಯ ಮಾಡಲಿ ನಾನು ಪ್ರಾರ್ಥಿಸ್ತೇನೆ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ತಂದೆಯ ದೇವರೇ, ನಿನ್ನ ವಾಗ್ದಾನದಲ್ಲಿ ತಗ್ಗಿಸಲ್ಪಡೋನು ಹೆಚ್ಚಿಸಲ್ಪಡೋನು, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಎಂದು ನೀನು ವಾಗ್ದಾನ ಮಾಡಿದ್ದೀರಪ್ಪ. ಈ ದಿನ ದೇವರೇ, ನಿನ್ನ ಮಕ್ಕಳು ದೇವರ ನಿನ್ನ ಆಲಯದ ಮೇಲೆ ಅನುರಾಗ ಇಲ್ಲದವರಾಗಿರ್ಬೋದು ಅಪ್ಪ, ಅವರಲ್ಲಿ ತಗ್ಗಾದ ಮನೋಭಾವನೆ ಕೊಡು. ಸೇವೆಯಲ್ಲೂ ಸೇವಕರನ್ನು, ಪ್ರವಾದಿಗಳನ್ನು, ಅಭಿಷಿಕ್ತರನ್ನು ಗೌರವಿಸದೇ ಇರ್ಬೋದು ತಂದೆಯವರಲ್ಲಿ ಅಂಥ ಮನೋಭಾವನ ಕೊಡು ಸ್ವಾಮಿ. ತಗ್ಗಾಗಿ ಅವರು ಇರಲಿ ಪ್ರಭು. ಅವ್ರಿಗೆ ಕರ್ತನೆ ನೀನು ತಗ್ಗಾಗಿ ಮಾಡು ಏಸಪ್ಪ. ಅವರನ್ನು ಆವರಿಸು ಪವಿತ್ರ ಆತ್ಮನೇ, ನೀನು ಆವರಿಸಿಕೋ, ಆಶೀರ್ವದಿಸು ಸ್ವಾಮಿ. ಪರಿಶುದ್ಧ ಆತ್ಮದೇವರೇ, ಅವರು ಏನೇನು ಬೇಡುತ್ತಿದ್ದಾರೋ ಅದೆಲ್ಲವೂ ಅನುಗ್ರಹಿಸು. ತಗ್ಗಿಸಲ್ಪಡುತ್ತಿದ್ದಾರೋ ಅಪ್ಪ, ಅವರನ್ನು ಹೆಚ್ಚಿಸು. ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ತಾರಪ್ಪ. ನಿನ್ನ ಕೈಲಿ ಒಪ್ಪಿಸ್ತೇನೆ ಪ್ರಭು. ಜೀವವುಳ್ಳ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೀನ್.